ವ್ಯೂವರ್ಸ್, ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ಬನ್ನಿ, ನಾನಿವತ್ತು ರಾಮನವಮಿ ಸ್ಪೆಷಲ್ ಏನೇನೆಲ್ಲ ಮಾಡಿದ್ದೆ, ಇವತ್ತಿನ ದಿನ ಹೇಗೆಲ್ಲ ಹೋಯಿತು ಅನ್ನೋದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಹಾಗೆ ರಾಮನವಮಿ ಹಬ್ಬದ ಜೊತೆಗೆ ಇನ್ನೂ ಒಂದು ಸ್ಪೆಷಲ್ ಇದೆ. ಅದು ಏನು ಅಂದರೆ ನಮ್ಮ ಋತ್ವಿದು ಬರ್ಡೇ ಇವತ್ತೇ ಸಹ. ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ನಾವು ಬರ್ಡೇ ಸೆಲೆಬ್ರೇಟ್ ಸಹ ಮಾಡ್ತಾ ಇದ್ದೀವಿ. ನಾನಿಲ್ಲಿ ಹೆಸರುಬೇಳೆ ಪಾಯಸ ಮಾಡೋದಕ್ಕಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೆಸರುಬೇಳೆನ ಹುರಿದ್ಬಿಟ್ಟು ನಾನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಒಂದು 2 ವಿಷಲ್ ಹಾಕಿದರೆ ಸಾಕು, ಬೇಗನೆ ಬೇಯುತ್ತೆ ಹೆಸರುಬೇಳೆ. ಹಾಗೆ ಈ ಕಡೆ ಬೆಲ್ಲವನ್ನು ಕರಗೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕೋದ್ರಿಂದ ಬೇಗನೆ ಕರಗುತ್ತೆ. ಹಾಗೆ ನಾನಿಲ್ಲಿ ತುಪ್ಪ ಮತ್ತು ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಸ್ವಲ್ಪ ಜಾಸ್ತಿನೇ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿನ ಯೂಸ್ ಮಾಡ್ತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಜಾಸ್ತಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಈಗ ನಾನು ಸಪ್ರೇಟಾಗಿ ಅದನ್ನು ಫ್ರೈ ಆಗಿರೋ ಗೋಡಂಬಿ ದ್ರಾಕ್ಷಿನ ತಗೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಬೇಯಿಸಿರೋ ಅಂತಹ ಹೆಸರುಬೇಳೆನ ನಾನಿಲ್ಲಿ ಇವಾಗ ಇದರೊಳಗೆ ಹಾಕ್ತಾಯಿದ್ದೀನಿ. ತುಂಬ ನುಣ್ಣಗೆ ಬೆಂದಿದೆ. ಅದೇ ಪಾತ್ರೆಗೇ ನಾನು ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿರೋ ಅಂಥ ಪಾತ್ರೆಗೇ ನಾನು ಹೆಸರುಬೇಳೆ ಬೇಯಿಸಿರೋ ಅಂಥದ್ದನ್ನು ಹಾಕಿದ್ದೀನಿ. ಈ ಕುಕ್ಕರ್ಗೆ ಹಾಕೋದ್ರಿಂದ ಬೇಗನೆ ಪಾಯಸ ಆಗೋಗ್ಬಿಡುತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ಬೆಲ್ಲ ಕರಗಿರೋ ಅಂಥದ್ದನ್ನು ಈಗ ಸ್ವಲ್ಪ ಸೋಸ್ಕೊಳ್ತಾ ಇದ್ದೀನಿ. ಎಲ್ಲಾದರೂ ಸ್ವಲ್ಪ ಇರುತ್ತೆ ಮಣ್ಣು ಥರ ಕಲ್ಲಿನ ಥರ ಅಂತ ಹೇಳಿಬಿಟ್ಟು. ಹಾಗಾಗಿ ನಾನು ಯಾವಾಗಲೂ ಸಹ ಬೆಲ್ಲವನ್ನು ಕರಗಿಸ್ಬಿಟ್ಟು ಈ ರೀತಿಯಾಗಿ ಸೋಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ರೀತಿಯ ಹಲವಾರು ಕುಕ್ಕಿಂಗ್ ವಿಡಿಯೋಗಳನ್ನು ಮತ್ತು ಟ್ರಿಪ್ ವ್ಲಾಗ್ಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಮೇಲ್ಗಡೆ ಐ ಕಾರ್ಡು, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಬೆಲ್ಲದ ಜೊತೆ ಈ ರೀತಿಯಾಗಿ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಬೇಕಾದರೆ ಹಾಲನ್ನು ಸಹ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಗೋಡಂಬಿ ದ್ರಾಕ್ಷಿನ ಈಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಸ್ವಲ್ಪ ತುಪ್ಪವನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈಗ ಲಾಸ್ಟಲ್ಲಿ ನಾವು
ರೆಡಿ. ನೋಡಿ, ನಿಂಬೆಹಣ್ಣನ್ನು ಹಿಂಡಿದಾದಮೇಲೆ ಸ್ವಲ್ಪ ನೀರನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಕಲರೇ ಚೇಂಜ್ ಆಗುತ್ತೆ ನಿಂಬೆಹಣ್ಣು ಹಾಕೋದ್ರಿಂದ. ಹಾಗೆ ಒಂದು ರೀತಿ ಒಳ್ಳೆ ಫ್ಲೇವರ್ ಇರುತ್ತೆ. ಪಾನಕನೂ ಸಹ ರೆಡಿ ಆಯಿತು. ಈಗ ದೇವರ ನೈವೇದ್ಯಕ್ಕಾಗಿ ಎಲ್ಲವನ್ನು ಸಹ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಪಾನಕ, ಮಜ್ಜಿಗೆ, ಕೋಸಂಬರಿ ಮತ್ತು ಪಾಯಸ ಎಲ್ಲನೂ ರೆಡಿಯಾಗಿ ದೇವರ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ನಮ್ಮ ರಾಮನವಮಿ ಹಬ್ಬ ಇವತ್ತಿನ ದಿನ ಮುಗೀತು. ತುಂಬ ಎಷ್ಟೆಲ್ಲ ಕೆಲಸ ಇತ್ತಪ್ಪ ಅನ್ನಿಸ್ಬಿಡ್ತು. ಕೆಲಸ ಎಲ್ಲ ಆಗಿ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಅಡುಗೆ ಮನೆ ಕ್ಲೀನ್ ಆದರೆ ಒಂದು ಅರ್ಧ ಕೆಲಸ ಆದಂಗೆ. ಪಾತ್ರೆಗಳು ತುಂಬಾ ಇದ್ವು, ತೊಳೆದ್ಬಿಟ್ಟು ಆಯಿತು. ಹಾಗೆ ಇವತ್ತು ಸಾನ್ವಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ. ಅಲ್ಲಿಗೂ ಸಹ ಕರ್ಕೊಂಡೋಗಬೇಕು, ಕ್ಲಾಸಿಕಲ್ ಡ್ಯಾನ್ಸ್ಗೆ. ಹಾಗೆ ಅವಳಿಗಿವತ್ತು ಗೆಜ್ಜೆಯ ಪೂಜೆ ಇತ್ತು, ಹಾಗಾಗಿ ನಾನು ಕ್ಲಾಸಿಗೆ ಕರ್ಕೊಂಡೋಗಿದ್ದೆ. ನೋಡಿ, ಹೊಸ ಗೆಜ್ಜೆ ತೊಗೊಂಡಿದ್ಮೇಲೆ ಪೂಜೆಯನ್ನು ಮಾಡಿ ಈ ರೀತಿಯಾಗಿ ಕಟ್ತಾರೆ. ಹಾಗಾಗಿ ಪೂಜೆ ಎಲ್ಲ ಆದಮೇಲೆ ದೇವರಿಗೆ ಈ ರೀತಿ ನಮಸ್ಕಾರ ಮಾಡಿಬಿಟ್ಟು, ಚಿನ್ನಿ ಬರ್ಡೇ, ರಾಮನವಮಿ ಮತ್ತು ಇವಳಿಗೆ ಗೆಜ್ಜೆಯ ಪೂಜೆ ಇವತ್ತು ಎಲ್ಲ ಒಂದು ರೀತಿ ನಮಗೆ ಅಂದ್ಕೊಂಡೇ ತುಂಬಾ ಖುಷಿಯನ್ನು ಕೊಟ್ಬಿಡ್ತು ಇವತ್ತಿನ ದಿನ. ಹಾಗೆ ಚಿನ್ನಿದು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಸಿಂಪಲಾಗಿ ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅಲ್ಲಿಗೆ ಸ್ವಲ್ಪ ಚಾಕ್ಲೇಟನ್ನು ತೊಗೊಂಡೋಗಿದ್ವಿ ಮಕ್ಕಳಿಗೆಲ್ಲ ಕೊಡೋದಕ್ಕಾಗಿ. ನಮ್ಮ ಚಿನ್ನಿಗೆ ಸ್ವಲ್ಪ ಡ್ರೆಸ್ ದೊಡ್ಡದಾಗಿದೆ, ಅದನ್ನು ಇಟ್ಕೊಂಡು ಓಡಾಡ್ತಿದ್ದಾಳೆ. ಗೆಜ್ಜೆ ಎಲ್ಲ ಕಟ್ಟಿದಾದಮೇಲೆ ಸ್ವಲ್ಪ ಪ್ರಾಕ್ಟೀಸನ್ನು ಕೊಡ್ತಾರೆ. ಹಾಗೆ ಪೂಜೆ ಎಲ್ಲ ಆದ ತಕ್ಷಣ ಹಾಗೆ ಕಳಿಸೋದಿಲ್ಲ, ಒಂದು ಸ್ವಲ್ಪ ಹೊತ್ತು ಮಾಡಿಸ್ಬಿಟ್ಟು ಆಮೇಲೆ ಹಾಗೆ ದೇವಸ್ಥಾನದಲ್ಲೇ ಪ್ರಸಾದನೂ ಸಹ ಇತ್ತು. ನಾವು ಪ್ರಸಾದ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮನೆಗೆ ಬಂದ್ವಿ. ಅವರಪ್ಪ ಕೇಕ್ನೂ ಸಹ ತೊಗೊಬಂದುಬಿಟ್ಟಿದ್ರು. ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಋತ್ವಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ.
ಅಲ್ವಾ ಫ್ರೆಂಡ್ಸ್. ಇವತ್ತಿನ ದಿನ ಹೇಗೆಲ್ಲ ಹೋಯಿತು ಅಂತ ಹೇಳಿಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.